ಆ ತಪ್ಪಿಗೆ ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಸನ್ಮಾನ್ಯ ರಘುನಾಥ್ ಅವರ ವಿರುದ್ಧವಾಗಿದ್ದೇನೆ ಅಂತ ಅರ್ಥ ಅಲ್ಲ. ಅವರನ್ನು ನಾನು ಮೆಚ್ಚಿದ್ದೇನೆ, ಅವರ ಪರವಾಗಿ ಮಾತನಾಡಿದ್ದೇನೆ. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ತುಂಬಿದ ಕೊಡ ತುಳುಕೊಲ್ಲ. ತಪ್ಪು ಮಾತನಾಡಿದ್ದರೂ ಕೂಡ ಸಹೃದಯತೆಯಿಂದ ಕ್ಷಮೆ, ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಬಾರಿ ಅಚಾನಕ್ಕಾಗಿ ಅಥವಾ ತಮಗೆ ಗೊತ್ತಿಲ್ಲದಂತೆಯೇ ಕೆಲವೊಂದು ಶಬ್ದಗಳ ಬಳಕೆ ಆಗಿ ಹೋಗುತ್ತೆ. ಅದಾದ ಮೇಲೆ ತಪ್ಪು ಮಾತನಾಡಿದ್ದರೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವವರೇ ಹೆಚ್ಚು. ಹೌದು, ಮಾತಾಡಿದ್ದೀನಿ ಏನೀಗ ಅನ್ನುವಂತಹವರ ಮಧ್ಯದೊಳಗೆ ಇಲ್ಲ, ಯಾವುದೋ ಭರದಿಂದ ಕೆಲವೊಂದು ಮಾತುಗಳು ಬಂದಿದೆ, ಅದಕ್ಕೆ ನಾನು ಕ್ಷಮೆ ಕೋರ್ತೇನೆ ಅನ್ನುವಂಥದ್ದು ಇದೆಯಲ್ಲ, ಬಹುಶಃ ಅದಕ್ಕಿಂತ ದೊಡ್ಡ ಗುಣ ಮತ್ತೊಂದಿಲ್ಲ. ಆ ದೊಡ್ಡ ಗುಣವನ್ನು ಇಟ್ಕೊಂಡಿರ್ತಕ್ಕಂಥವರು ಆಧ್ಯಾತ್ಮಿಕ ಪ್ರವಚನಕಾರರಾಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಪಾವಗಡ ಪ್ರಕಾಶ್ ರಾವ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಘುನಾಥ್ ಎಸ್ ರವರ ಪರವಾಗಿ ಚುನಾವಣಾ ಪ್ರಚಾರದ ಭಾಷಣಗಳಿಗೆ ಕೆಲವೊಂದು ಮಾತುಗಳನ್ನು ಆಡಿದ್ರು. ಆ ಮಾತುಗಳು ಒಂದಷ್ಟು ಜನಕ್ಕೆ ನೋವಾಯಿತು. ಆ ನೋವಾದಾಗ ಕೆಲವೊಬ್ಬರು ಅದನ್ನು ಸರಿಯಾದದಲ್ಲ ಅನ್ನುವಂಥದ್ದು, ಖಂಡನೆ ಮಾಡಬೇಕು ಅನ್ನುವಂಥ ಮಾತುಕತೆಗಳು, ಒಂದಷ್ಟು ವಿಡಿಯೋಗಳು ಹರಿದಾಡಿದ್ವು. ಆಗ ಪಾವಗಡ ಪ್ರಕಾಶ್ ಅವರು ತಾವೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಏನು ಅಂತ ಹೇಳಿದ್ರೆ, ಚುನಾವಣಾ ಪ್ರಚಾರ ಭಾಷಣದೊಳಗೆ ಸಹಜವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ನಾವು ಮಾತನಾಡಬೇಕಾದ್ರೆ ನಮಗೆ ಸಂದಿಗ್ಧ ಪರಿಸ್ಥಿತಿ, ಮಾತನಾಡ್ತೇವೆ. ನಾನು ಅಪರ ಚಕ್ರವರ್ತಿ ಅಂಥೇಳಿ ಅವರ ಪ್ರತಿಸ್ಪರ್ಧಿಯನ್ನು ಅಂದರೆ ಭಾನುಪ್ರಕಾಶ್ ಅವರನ್ನ ಕರ್ಮ ಚಕ್ರವರ್ತಿ ಅಂತ ಶಬ್ದದ ಬಳಕೆ ಮಾಡಿದ್ದರ ಅರ್ಥ ವ್ಯಂಗ್ಯವಾಗಿ ಅಲ್ಲ, ಕುಹಕವಾಗಿಯೂ ಅಲ್ಲ. ನಾನು ಗೌರವಾನ್ವಿತವಾಗಿ ಹೇಳಿದ್ದೇನೆ. ನನಗೂ ಅಪರ ಕಾರ್ಯದ ಬಗ್ಗೆ ಅತ್ಯಂತ ಗೌರವವಿದೆ, ಮಹತ್ವವಿದೆ. ಆ ಬಗ್ಗೆಯೂ ಸಾಕಷ್ಟು ಉಪನ್ಯಾಸ ನೀಡಿದ್ದೇನೆ. ಹಾಗಾಗಿ ಅಪರಕರ್ಮ ಚಕ್ರವರ್ತಿ ಅಂತ ಬಳಸಿದ್ದು ವ್ಯಂಗ್ಯ ಅಲ್ಲ, ಕುಹಕವಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅದೇ ರೀತಿ ದುರ್ಯೋಧನ, ಶಕುನಿ ಅನ್ನುವಂಥದ್ದನ್ನು ನಾನು ಶಬ್ದಗಳ ಬಳಕೆಯನ್ನು ಮಾಡಿದೆ, ಪಾತ್ರವನ್ನು ಹೇಳಿದೆ. ಅದು ವ್ಯಕ್ತಿ ಅಲ್ಲ. ಭಾನುಪ್ರಕಾಶ್ ಶರ್ಮಾರವರು ದುರ್ಯೋಧನ ಆಗಲಿ, ಅಶೋಕ್ ಹರಣವರು ಶಕುನಿ ಅಂತಾಗಲಿ ಅಂತ ಹೇಳಿದ್ದಲ್ಲ. ಆ ಪಾತ್ರಧಾರಿಯನ್ನು ಈಗಿನ ಚುನಾವಣೆಗೆ ಹೋಲಿಕೆ ಮಾಡಿ ಮಾತನಾಡಿದ್ದೇ ವಿನಃ ವ್ಯಕ್ತಿಗಳಿಗೆ ಆ ಹೆಸರನ್ನು ನಾನು ಕೊಟ್ಟದ್ದಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಪಾವಗಡ ಪ್ರಕಾಶ್ ಅವರು ನೀಡಿದ್ದಾರೆ. ಕೊಟ್ಟು ಆಮೇಲೆ ಹೇಳಿದ್ದಾರೆ, ನನಗೂ ಭಾನುಪ್ರಕಾಶ್ಗೂ ಅತ್ಯಂತ ವಿಶ್ವಾಸ ಇದೆ, ಮುಂಚಿನಲ್ಲೂ ಜೊತೆಯಾಗಿದ್ದೇವೆ, ಚುನಾವಣೆ ಬರುತ್ತೆ ಹೋಗುತ್ತೆ ಏನೇ ಇರ್ಬೋದು, ನಾನು ಅವರ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿರೋದಕ್ಕೆ ಕ್ಷಮೆ ಕೋರುತ್ತೇನೆ, ಕ್ಷಮಿಸಬೇಕು ಅಂಥೇಳಿ ಪಾವಗಡ ಪ್ರಕಾಶ್ ರಾವ್ ಅಂತ ಬಹುದೊಡ್ಡ ವಿದ್ವಾಂಸರು, ಮೇಧಾವಿಗಳು, ಪ್ರಾಜ್ಞರು ಈ ಮಾತನ್ನು ಹೇಳಿದ್ದಾರೆ. ಆದರೆ ಆ ಮಾತನ್ನು ಹೇಳಿ ಅಲ್ಲಿಗೆ ಬಿಟ್ಟಿಲ್ಲ ಅವರು. ನೀವು ಕ್ಷಮಿಸಬೇಕು ಅಂದಾಕ್ಷಣ ನಿಮ್ಮ ಪರವಾಗಿ ನಾನಿದ್ದೇನೆ ಅಂತಲ್ಲ, ನಾನು ರಘುನಾಥ್ ಎಸ್ ಅವರ ಪರವಾಗಿಯೇ ಇದ್ದೇನೆ, ಅವರ ಬೆಂಬಲಕ್ಕೆ ನಿಂತಿದ್ದೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಪಾವಗಡ ಪ್ರಕಾಶ್ ರಾವ್ ಅವರು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲು ಮಾತನಾಡಿದ್ದು, ಈಗ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಕೆಲವೊಬ್ಬರು. ಅದು ಬೇರೆ ಇರಬಹುದು, ತಪ್ಪು ಸರಿ ಅಂತ ನಾನು ವಾದಕ್ಕೆ ಹೋಗೋದಿಲ್ಲ. ಮಾಡೋರು ಮಾಡ್ತಾ ಇರಿ, ಕೇಳೋರು ಕೇಳಿಸ್ಕೊತಾ ಇರಿ. ಆದರೆ ಪಾವಗಡ ಪ್ರಕಾಶ್ ರಾವ್ ಅವರು ನೇರವಾಗಿ ಕೆಲವೊಂದು ಶಬ್ದದ ಬಳಕೆ ಆಗಿರುವಂಥದ್ದು ನೋವಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳುವಂತಹ ದೊಡ್ಡ ಗುಣ ಇದೆಯಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವುದಕ್ಕೆ ಪಾವಗಡ ಪ್ರಕಾಶ್ ಅವರೇ ಸಾಕ್ಷಿ ಅಂತ ಹೇಳ್ತಾ, ಅದು ಹೇಳಾದ್ಮೇಲೆ ಅಲ್ಲಿಗೆ ಫುಲ್ ಪಾಯಿಂಟ್ ಇಡ್ಬೋದಾಗಿತ್ತು. ಅವರು ಮುಂದುವರೆದು ಹೇಳಿದ್ರು, ನಾನು ರಘುನಾಥ್ರವರನ್ನ ಬೆಂಬಲಿಸ್ತಿದ್ದೇನೆ, ರಘುನಾಥ್ರವರು ಅಧ್ಯಕ್ಷರಾಗಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ನನಗೆ 2 ಚಿತ್ರೀಕರಣಗಳು ಬಂತು. ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಸಂಘದ ಅಧ್ಯಕ್ಷರು ಕಳಿಸಿರತಕ್ಕಂಥ ಒಂದು ಚಿತ್ರೀಕರಣ. ಎರಡನೆಯದು ಸನ್ಮಾನ್ಯ ಭಾನುಪ್ರಕಾಶ ಶರ್ಮರ ಶಿಷ್ಯರೊಬ್ಬರು ಕಳಿಸಿರತಕ್ಕಂಥ ಚಿತ್ರೀಕರಣ. ಆ ಎರಡನ್ನೂ ನಾನು ಅಧ್ಯಯನ ಮಾಡಿದೆ. ಅವರಿಬ್ಬರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಸಾತ್ವಿಕವಾಗಿ ಮಾತನಾಡಿದ್ದಾರೆ, ವಿಶ್ಲೇಷಣಾಪೂರ್ವಕವಾಗಿ ಮಾತನಾಡಿದ್ದಾರೆ.
ಅವರಿಬ್ಬರು ಹೇಳಿದ್ದು ನನಗೆ ಸರಿಸುಮಾರು ಸರಿ ಅಂತ ಅನ್ನಿಸ್ತು. ಆ ಹಿನ್ನೆಲೆಯಲ್ಲಿ ನಾನು 2 ವಿಷಯಗಳಲ್ಲಿ ವಿವರಣೆಯನ್ನು ಕೊಡಬೇಕಾಗಿದೆ ಮತ್ತು ಒಂದು ವಿಷಯದಲ್ಲಿ ತಪ್ಪನ್ನು ಒಪ್ಪಿಕೊಳ್ಳಬೇಕಾಗಿದೆ. ವಿವರಣೆಯನ್ನು ಮೊದಲು ಕೊಟ್ಟುಬಿಡ್ತೀನಿ. ಸನ್ಮಾನ್ಯ ಭಾನುಪ್ರಕಾಶ ಶರ್ಮರ ಬಗ್ಗೆ ನಾನು ಏನೇ ಮುಂದೆ ವಿವರಣೆಯನ್ನು ಕೊಡುವುದಕ್ಕೆ ಮುನ್ನ ಒಂದೆರಡು ಮಾತುಗಳನ್ನು ಹೇಳಿಬಿಡೋಣ. ಈ ಚುನಾವಣೆ ಅನ್ನೋದು ಬರುತ್ತೆ ಹೋಗುತ್ತೆ, ಅದು ಬಹಳ ತಾತ್ಕಾಲಿಕ. ಎಲ್ಲರೂ ಆತ್ಮೀಯರೇ ಇದ್ದಾಗ, ಚುನಾವಣೆಯಲ್ಲಿ ಯಾರೋ ನಿಂತಾಗ, ಇನ್ಯಾರೋ ಬೆಂಬಲಿಸಿದಾಗ ಈ ಮಧ್ಯದಲ್ಲಿ ಇರತಕ್ಕಂತಹವರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಅವರು ಯಾರನ್ನು ಆಯ್ಕೆ ಮಾಡಿಕೊಳ್ತಾರೋ ಅವರ ಪರವಾಗಿ ಮಾತಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸನ್ಮಾನ್ಯ ರಘುನಾಥ್ ಅವರು ಹಾಗೂ ಭಾನುಪ್ರಕಾಶ ಶರ್ಮರು ಇಬ್ಬರೂ ನಮಗೆ ಆತ್ಮೀಯರೇ. ಆದರೆ ಸನ್ಮಾನ್ಯ ರಘುನಾಥ್ ಅವರ ಆಡಳಿತಾನುಭವ ಅಥವಾ ಅವರ ಜೊತೆಗೆ ನಾನು ಮಾತನಾಡಿದಾಗಿನ ಲೌಕಿಕ ಸಖ್ಯ, ಅವರ ವಿನಯತೆ, ಇವುಗಳೆಲ್ಲ ಹಲವಾರು ವಿಷಯಗಳು ನನಗೆ ಅವರನ್ನು ಹೆಚ್ಚು ಇಷ್ಟಪಡುವಂತೆ ಮಾಡುತ್ತೆ. ಹಾಗಂದ್ರೆ ಭಾನುಪ್ರಕಾಶ ಶರ್ಮರನ್ನ ವಿರೋಧಿಸ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಭಾನುಪ್ರಕಾಶ ಶರ್ಮರಿಗೂ ನನಗೂ ಸುಮಾರು 30 ವರ್ಷಗಳ ಸಖ್ಯ ಉಂಟು. ಬಹಳ ಒಳ್ಳೆ ಮಂದಿ ಅದು, ಬಹಳ ಸಜ್ಜನರು, ಬಹಳ ಶಾಸ್ತ್ರೀಯರು, ವೇದ ಪಾರಂಗತರು. ಅವರಿಗೆ ನನ್ನ ಬಗ್ಗೆ ಅತುಲವಾದ ಗೌರವ ಇದೆ. ನನಗೆ ಅವರ ಬಗ್ಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇದೆ. ಇದು ಯಾರನ್ನೋ ಮೆಚ್ಚಿಸಲಿಕ್ಕೆ ಹೇಳ್ತಕ್ಕಂಥ ಮಾತುಗಳಲ್ಲ, ಅದು ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಹೀಗಾಗಿ ಈ ಹಲವಾರು ವರ್ಷಗಳಲ್ಲಿ ನಾವಿಬ್ಬರೂ ಭೇಟಿಯಾದಾಗಲೆಲ್ಲ, ವಿಶೇಷವಾಗಿ ಸಭೆಗಳಲ್ಲಿ, ನಾನು ಅವರನ್ನು ಪ್ರಶಂಸೆ ಮಾಡಿದ್ದೇನೆ. ಅದರಲ್ಲಿಯೂ ಅವರು ಅಪರಕರ್ಮವನ್ನ ವೃತ್ತಿಯಾಗಿ ಹೊಂದಿ ಜಗದ್ವಿಖ್ಯಾತರಾಗಿದ್ದಾರೆ ಎನ್ನತಕ್ಕಂಥದ್ದನ್ನು ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೇನೆ. ನಾನು ಅವರು ಏಕಮೇವಾದ್ವಿತೀಯ ಅಂತಲೂ ಹೇಳಿದ್ದೇನೆ. ಇದು ಒಂದು ತರಹ ಒಳ್ಳೆಯ ಬಾಂಧವ್ಯ ಉಂಟು ನನಗೂ ಮತ್ತು ಭಾನುಪ್ರಕಾಶ್ ಶರ್ಮರಿಗೆ. ಈಗ ವಿಷಯಕ್ಕೆ ಬರೋಣ. ಸನ್ಮಾನ್ಯ ರಘುನಾಥ್ ಅವರ ಚುನಾವಣಾ ಪ್ರಚಾರದಲ್ಲಿ ನಾನು ಅವರ ಪರವಾಗಿ ಮಾತನಾಡಿದ್ದೆ. ಹಾಗೆ ಮಾತನಾಡಿದಾಗ ಭಾನುಪ್ರಕಾಶ ಶರ್ಮರ ಬಗ್ಗೆ ಮಾತಾಡ್ತಾ ನಾನು ಅಪರ ಚಕ್ರವರ್ತಿ ಅಂತಲೋ ಏನೋ ನಾನು ಹೇಳಿದ್ದೇನೆ ಅಪರಕರ್ಮಗಳನ್ನು ಮಾಡಿಸುವ ಹಿನ್ನೆಲೆಯಲ್ಲಿ. ನೀವು ನನ್ನ ಭಾಷೆಯನ್ನ, ನನ್ನ ಮುಖಭಾವವನ್ನ, ನನ್ನ ದೈಹಿಕ ಭಾಷೆಯನ್ನ ನೀವು ಅಧ್ಯಯನ ಮಾಡಿದರೆ ಅಲ್ಲಿ ನಾನು ಅವರನ್ನ ಕೀಳಾಗಿ ಕಂಡಿಲ್ಲ. ಯಾಕೆಂದ್ರೆ ನಾನೇ ಶ್ರಾದ್ದದ ಬಗ್ಗೆ ಒಲವಿಟ್ಟುಕೊಂಡಿರತಕ್ಕಂಥವನು, ಅದರ ಬಗ್ಗೆ ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿರತಕ್ಕವನು, ಮತ್ತು ನನ್ನ ಅನುಭವದಲ್ಲಿ ಭಾನುಪ್ರಕಾಶ ಶರ್ಮರನ್ನು ಮೀರಿಸುವಂತಹ ಮತ್ತೊಬ್ಬ ಪುರೋಹಿತರು ಇಲ್ಲ. ಇದೆಲ್ಲ ನಾನು ಬಹಳಷ್ಟು ಬಾರಿ ಶ್ರುತಪಡಿಸಿದ್ದೇನೆ. ಸಾಹಿತ್ಯಿಕವಾಗಿ ಮಾತನಾಡ್ತಾ ನಾನು ಚಕ್ರವರ್ತಿ ಅಂತ ಹೇಳಿದ್ದೇನೆ. ಅದು ಕೆಲವರಿಗೆ ನಾನು ವ್ಯಂಗ್ಯವಾಗಿ ಮಾತನಾಡಿದ್ದೇನೆ ಅಂತಲೋ ಸನ್ಮಾನ್ಯ ಈ ಅರ್ಚಕ ಪುರೋಹಿತರ ಪರಿಷತ್ತಿನ ಅಧ್ಯಕ್ಷರು ಅದನ್ನು ನಾನು ಕೀಳಾಗಿ ಕಂಡಿದ್ದೇನೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸ್ವಾಮಿ, ಅದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ನನಗೆ ಅದರ ಬಗ್ಗೆ ಕೀಳು ಭಾವನೆ ಇಲ್ಲ. ನಾನು ಅದನ್ನು ಹೆಚ್ಚು ಮುತುವರ್ಜಿಯಿಂದ, ಮಾನ್ಯತೆಯಿಂದ, ಭಕ್ತಿಯಿಂದ ನೋಡತಕ್ಕವನು. ಮತ್ತು ಸಾವಿರಾರು ಜನರಿಗೆ ಅವರ ಕರ್ಮಗಳನ್ನು, ಶ್ರಾದ್ದಗಳನ್ನು ಮಾಡಿಸ್ತಕ್ಕಂಥ ಭಾನುಪ್ರಕಾಶ ಶರ್ಮರನ್ನ ಪ್ರಶಂಸೆ ಮಾಡುವ ಹಿನ್ನೆಲೆಯಲ್ಲಿ ನಾನು ಅದನ್ನು ಹೇಳಿದ್ದೇನೆ ವಿನಃ ಅವರನ್ನ ಕೀಳರಿಮೆಯಿಂದ ಕಾಣಬೇಕು ಅನ್ನುವ ಉದ್ದೇಶ ನನಗಿಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳಬೇಕಾದ್ದು. ಇನ್ನು ಎರಡನೆಯದು, ದುರ್ಯೋಧನ ಹಾಗೂ ಶಕುನಿ ಎನ್ನತಕ್ಕಂಥ ಪದಗಳನ್ನು ಬಳಸಿದ್ದೇನೆ ಅಂತ. ಭಾನುಪ್ರಕಾಶ ಶರ್ಮರನ್ನ ಮುಂದಿಟ್ಟುಕೊಂಡು ಸನ್ಮಾನ್ಯ ಅಶೋಕ್ ಹಾರ್ನಹಳ್ಳಿಯವರು ಆಶೀರ್ವಾದವನ್ನು ಮಾಡ್ತಾ ಈ ಚುನಾವಣೆ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ.
ಅದನ್ನು ನಾನು ಸಾಹಿತ್ಯಿಕವಾಗಿ ದುರ್ಯೋಧನನನ್ನು ಮುಂದಿಟ್ಟುಕೊಂಡಂತಹ ಶಕುನಿ ಅನ್ನತಕ್ಕಂಥದ್ದನ್ನು ಹೇಳಿದ್ದೇನೆ. ಆ ಸಂದರ್ಭಕ್ಕೆ ಆ ಅಂಶಗಳೇ ವಿನಃ ಅವರೇ ಶಕುನಿ ದುರ್ಯೋಧನ ಅಂತ ಅರ್ಥ ಅಲ್ಲ. ಈ ಚುನಾವಣೆಯ ಸಂದರ್ಭದಲ್ಲಿ ಆ ರೀತಿ ಮೂಲ ಸ್ಥಾನದಲ್ಲಿ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿಯವರಿದ್ದು ಪಾತ್ರಧಾರಿಯಾಗಿ ಭಾನುಪ್ರಕಾಶ್ ಶರ್ಮರಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಎರಡು ಆಲಂಕಾರಿಕವಾಗಿ ಹೇಳತಕ್ಕಂಥ ಸಾಹಿತ್ಯಿಕ ಭಾಷೆ. ಇದರಲ್ಲಿ ಯಾವ ದುರುದ್ದೇಶವೂ ಇಲ್ಲ. ಇದು ಎರಡು ಅಂಶಗಳನ್ನು ನಾನು ಹೇಳಬೇಕಾಯಿತು. ಇನ್ನು ಮೂರನೆಯದು, ಹೌದು, ಅದು ಒಂದು ತಪ್ಪಾಗಿದೆ ನನ್ನಿಂದ, ನನಗೆ ಗೊತ್ತಿಲ್ಲ ಅದು. ನಾನು ಮಾತನಾಡ್ತಾನೂ ಹೇಳಿದೆ, ಭಾನುಪ್ರಕಾಶ ಶರ್ಮರು ಯಾವ ಸಾಮಾಜಿಕ ಕಾರ್ಯವನ್ನು ಮಾಡಿದ್ದಾರೆ ಅಂತ ಕೇಳಿದ್ದೀನಿ ನಾನು, ನನಗೆ ಗೊತ್ತಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸನ್ಮಾನಿ ಭಾನುಪ್ರಕಾಶ ಶರ್ಮರು ಅತ್ಯಂತ ಸಜ್ಜನ ವ್ಯಕ್ತಿ, ಯೋಗ್ಯ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿ, ವೇದ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹಾಗೂ ವೇದ ಧರ್ಮವನ್ನು ಪ್ರಸಾರ ಮಾಡ್ತಾ ಇರತಕ್ಕಂಥ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವರು. ಇಷ್ಟೆಲ್ಲ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು 3 ದಿವಸಕ್ಕೆ ಚುನಾವಣೆ ಬರುತ್ತೆ, ಮುಕ್ತಾಯ ಆಗಿಬಿಡುತ್ತೆ, ಆಮೇಲೆ ಇದೆಲ್ಲ ಹಾಗೆ ಹೋಗುತ್ತೆ. ಇಲ್ಲ, ನನಗೆ ಅಷ್ಟಕ್ಕೆ ಮುಂಚೆನೆ ಯಾವಾಗ ನಾನು ಮಾಡಿರತಕ್ಕಂಥದ್ದು ಅದು ತಪ್ಪು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು, ಆ ತಪ್ಪನ್ನು ನಾನು ಒಪ್ಪಿಕೊಳ್ಳಬೇಕು ಅಂತ ಸನ್ಮಾನ್ಯ ಭಾನುಪ್ರಕಾಶ ಶರ್ಮರೇ, ನಿಮ್ಮಲ್ಲಿ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೇನೆ. ಈ ರೀತಿಯಾಗಿ ನನಗೆ ಗೊತ್ತಿಲ್ಲದ ವಿಷಯದಲ್ಲಿ ನಿಮ್ಮನ್ನು ನಾನು ಸರಿಯಾದ ಪದಗಳಲ್ಲಿ ಹೇಳದೇ ಇರತಕ್ಕಂಥದ್ದು ಮತ್ತು ಏನು ಮಾಡಿದ್ದಾರೆ ಸಾಮಾಜಿಕವಾಗಿ ಅಂತ ಪ್ರಶ್ನೆ ಕೇಳಿರತಕ್ಕಂಥದ್ದು ತಪ್ಪು ಅಂಥೇಳಿ, ಆ ತಪ್ಪಿಗೆ ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿ ಅಂಥೇಳಿ ನನ್ನನ್ನು ಮಾತು ಮುಗಿಸ್ತಾ ಇದ್ದೀನಿ. ಮಾತು ಮುಗಿಸೋಕೆ ಮುಂಚೆ ಒಂದು ಮಾತು ಹೇಳ್ಕೊಡ್ಬೇಕಾಗಿ, ಇಷ್ಟೆಲ್ಲ ನಾನು ನಿಮ್ಮ ಪರವಾಗಿ ಮಾತನಾಡ್ತಾ ಇದ್ದೇನೆ ಅಂದಾಕ್ಷಣಕ್ಕೆ ಸನ್ಮಾನ್ಯ ರಘುನಾಥ್ ಅವರ ವಿರುದ್ಧವಾಗಿದ್ದೇನೆ ಅಂತ ಅರ್ಥ ಅಲ್ಲ. ರಘುನಾಥ್ ಅವರನ್ನು ನಾನು ಮೆಚ್ಚಿದ್ದೇನೆ, ಅವರ ಪರವಾಗಿ ಮಾತನಾಡಿದ್ದೇನೆ. ಆದ್ದರಿಂದ ನಾನು ಚುನಾವಣೆಯ ಸಂದರ್ಭದಲ್ಲಿ ನಾನು ಅವರ ಪರವಾಗಿಯೇ ಇರ್ತೇನೆ. ನಮಸ್ಕಾರ.